ನ್ಯೂಸ್ 42 ಕನ್ನಡ. ಏನು ನಾವು ಕಳೆದ ವಾರ ಮಹಾರಾಷ್ಟ್ರದ ಜಲಗಾಂವ್ ಅನ್ನೋ ಒಂದು ಇದರಲ್ಲಿ ಗಾಂಧಿ ತೀರ್ಥ ಅಂತೇಳಿ ಭವಾರಿಲಾಲ್ ಜೈನ್ ಅವರು ಒಂದು ದೊಡ್ಡ 2,000 ಎಕರೆನಲ್ಲಿ ಒಂದು ಸಸ್ಯ ಸಂಶೋಧನಾ ಕೇಂದ್ರವನ್ನು ತೆರೆದು ಎಲ್ಲ ಬಂದ ರೈತ ವರ್ಗಕ್ಕೆ ಅವರು ಉತ್ತಮವಾದ ಒಂದು ರುಚಿಕಟ್ಟಾದ ಊಟ ಮತ್ತು ವಸತಿ ಎಲ್ಲ ಸೌಲಭ್ಯಗಳನ್ನು ಕಲ್ಪಿಸಿ ಅವರು ರೈತರಿಗೆ ಅನುಕೂಲ ಆಗುವಂಥ ದೃಷ್ಟಿಯಿಂದ ಅಲ್ಲಿ ಒಂದು ದೊಡ್ಡ ಲ್ಯಾಬು ಮಾವಂದು ಮತ್ತು ಬಾಳೆದು ಆ ಲ್ಯಾಬ್ ತೆಗೆದು ಅದರಲ್ಲಿ ಪ್ರತಿ ಒಂದು ಇದರಲ್ಲೂ ಕೂಡ ಒಂದು ಹೊಸ ತಳಿನ ಅನಾವರಣಗೊಳಿಸಿ ನಮ್ಮ ರೈತಾಪಿ ವರ್ಗಕ್ಕೆ ಅನುಕೂಲ ಮಾಡಿಕೊಡ್ತಿದ್ದಾರೆ. ನಮ್ಮನ್ನು ಭಾಳ ವರ್ಷದಿಂದಲೂ ನಮ್ಮ ಡಾಕ್ಟರ್ ಕೃಷ್ಣ ಅವರು ಅಲ್ಲಿಗೆ ಹೋಗಿ ಬನ್ನಿ ಒಂದು ಒಳ್ಳೇದಾಗುತ್ತೆ ನಿಮಗೆ ಅಂತ ಹೇಳಿ ನಮ್ಮನ್ನು ಕಳಿಸ್ಕೊಟ್ರು. ನಮಗೆ ತುಂಬ ಅನುಕೂಲ ಆಯಿತು. ಮತ್ತು ಜೊತೆಗೆ ನಮ್ಗೆ ಅವರೊಂದು ಭರವಸೆ ಕೊಟ್ಟಿದ್ದಾರೆ, ನೀವು ಎಷ್ಟೇ ಟನ್ನು ಮಾವಿನಕಾಯಿಗಳನ್ನ ತಂದರೂ ನಾವು ತೊಗೋತೀವಿ, ಸ್ವೀಕಾರ ಮಾಡ್ತೀವಿ ಅಂದು ಒಂದು ಕೆಲವು ಕಂಡೀಷನ್ ಇರುತ್ತೆ, ಅವತ್ತು ಅಪ್ಲೈ ಆಗುತ್ತೆ ಅಂಥೇಳಿ ನಮಗೆ ಭರವಸೆ ಕೊಟ್ಟಿದ್ದಾರೆ. ನಾನು ಈ ಮೂಲಕ ನಮ್ಮ FAO ಸದಸ್ಯರಿಗೆ ಫಸ್ಟ್ ಪ್ರಾತಿನಿಧ್ಯತೆ ಕೊಟ್ಟು ಮತ್ತು ಇನ್ನುಳಿದ ಮಾವು ಬೆಳೆಗಾರರು ಕೂಡ ನಮ್ಮ FAOನ ಬಳಸ್ಕೊಂಡು ಅವರು ಏನು ಹೊರಗಡೆ ಮಧ್ಯವರ್ತಿಗಳ ಒಂದು ದಳ್ಳಾಳಿ ಕಮಿಷನ್ನು ಮತ್ತು ಏನು ಈ ಕ್ರೇಟ್ಗೆ 2 kg ಕಳೆಯುವಂಥ ಒಂದು ವ್ಯವಸ್ಥೆ ಏನಿದೆಯೋ ಅದನ್ನು ತಪ್ಪಿಸ್ಬೋದು. ಮತ್ತು ಈ ಮುಖಾಂತರ ನಮ್ಮ FAOನ ಬಲಪಡಿಸ್ಬೋದು. FAOಗೆ ಒಂದು ಆದಾಯ ಬಂದರೆ ಮತ್ತೆ ನಾವು ಅದನ್ನು ಡಿವಿಡೆಂಡ್ ರೂಪದಲ್ಲಿ ಮತ್ತೆ ನಮ್ಮ ಮಾವು ಬೆಳೆಗಾರರಿಗೆ ಅದನ್ನ ಮತ್ತೆ ವಾಪಸ್ಸು ನಾವು ಕೊಡುವಂಥ ಒಂದು ವ್ಯವಸ್ಥೆ ಆಗುತ್ತೆ. ಆಗ ನಿಮ್ಮ ಆದಾಯ ನಿಮಗೇನೆ ಮರುಕಳಿಸ್ತದೆ. ಈ ಒಂದು ದೃಷ್ಟಿಯಿಂದ ನಾವು ಇವತ್ತು ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದು ಅಲ್ಲಿ ಜೈನ್ನ ಏನು ವ್ಯವಸ್ಥೆ ಇದೆ ಅದನ್ನು ಬೇರೆ ಮಾವು ಬೆಳೆಗಾರರು ಮತ್ತು ನಮ್ಮ ರೈತಾಪಿ ವರ್ಗಕ್ಕೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ನಿಮ್ಮ ಮುಖಾಂತರ ಇದು ಹೆಚ್ಚು ಪ್ರಚಾರ ಕೊಡಬೇಕು ಅಂತ ನಾನು ನಿಮ್ಮನ್ನು ಕೇಳಿಕೊಂಡು ಅಲ್ಲಿ ನಮಗೆ ಭರವಸೆ ನೀಡಿದ್ದಾರೆ. 200 ಗ್ರಾಮ್ ಮೇಲ್ಪಟ್ಟು ಮಾವಿನಕಾಯಿ ಚೆನ್ನಾಗಿರುವಂಥದ್ದು ದೊಣ್ಣೆಲ್ಲಿ ಹೊಡಿಬಾರ್ದು, ಕಿತ್ಕೊಬಂದಿರುವಂಥ ಕಾಯಿ ಕೊಟ್ಟರೆ ನೀವು ಎಷ್ಟಾರ ಟನ್ನಲ್ಲಿ ನಾವು ತಗೋತೀವಿ ಅನ್ನೋ ಒಂದು ಭರವಸೆ ಕೊಟ್ಟಿದ್ದಾರೆ. ಹಾಗಾಗಿ ಬೇರೆ ಮಾವು ಬೆಳೆಗಾರರು ಕೂಡ ಈ ನಮ್ಮ FAO ಮುಖಾಂತರ ಅವರು ಒಂದು ಈ ವ್ಯವಸ್ಥೆನ ಸದುಪಯೋಗಪಡಿಸ್ಕೊಳ್ಳಿ ಅಂತ ನಾನು ಎಲ್ಲರಲ್ಲೂ ನಮ್ಮ ಮಾವು ಬೆಳೆಗಾರರಲ್ಲಿ ನಾನು ವಿನಂತಿ ಮಾಡ್ಕೊತೀನಿ. ಮಹಾರಾಷ್ಟ್ರದ ಜಲಗಾಂವ್ ಅಲ್ಲಿ ಜೈನ್ ಇರಿಗೇಷನ್ ಅವರು ಹಣ್ಣಿನ ಸಂಸ್ಕರಣಾ ಕೇಂದ್ರ ಮತ್ತು ಸಂಶೋಧನಾ ಕೇಂದ್ರವನ್ನು ಕೂಡ ಮಾಡಿದ್ದಾರೆ. ರೈತರಿಗೆ ಪ್ರಾತ್ಯಕ್ಷತೆಯನ್ನು ಕೂಡ ಏರ್ಪಡಿಸಿದ್ದಾರೆ. ಮಾವು ಹೇಗೆ ಬೆಳಿಬೇಕು, ಸೀಬೆ ಹೇಗೆ ಬೆಳಿಬೇಕು, ಪೊಮೊಗ್ರನೇಟ್ ಹೇಗೆ ಬೆಳಿಬೇಕು, ಇದೆಲ್ಲ ಒಂದು ರೀತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡಿರ್ತಕ್ಕಂಥ ಕೆಲಸವನ್ನು ಜೈನ್ ಇರಿಗೇಷನ್ ಅವರು ಮಾಡಿದ್ದಾರೆ. ಅಲ್ಲಿನ ವ್ಯವಸ್ಥೆಯನ್ನು ನೋಡಲಿಕ್ಕೋಸ್ಕರ ಇವರೆಲ್ಲರ ನಮ್ಮ ಪ್ರಗತಿಪರ ರೈತರು, ನಮ್ಮ ಮಾವು ಬೆಳೆಗಾರರ ಸಂಘದ ಅಧ್ಯಕ್ಷರು ಮತ್ತು ಸದಸ್ಯರು ಮತ್ತು ಅಧಿಕಾರಿಗಳನ್ನು ಅಲ್ಲೊಂದು ಪ್ರವಾಸ ಕೈಗೊಳ್ಳಬೇಕು. ಆ ಮುಖಾಂತರ ನಾವು ಇಲ್ಲಿ ಬೆಳೀತಕ್ಕಂಥ ರಾಮನಗರ ಜಿಲ್ಲೆಯಲ್ಲಿ ಬೆಳೀತಕ್ಕಂಥ ಮಾವು ಬೆಳೆ ಏನಿದೆಯೋ ಬೆಲೆ ಸಿಗದೆ ಕಂಗಾಲಾಗ್ತಾ ಇದ್ದಾರೆ, ಅವರಿಗೆ ಉತ್ತಮ ಬೆಲೆ ಸಿಗಬೇಕು ಅನ್ನೋ ದೃಷ್ಟಿನಲ್ಲಿ ಅವರ ಜೊತೆ ನಮ್ಮ ಈ ಒಂದು ಸಂಘದ ಜೊತೆ ಒಪ್ಪಂದ ಮಾಡಿಕೊಂಡು ಮಾವನ್ನು ಅಲ್ಲಿಗೆ ಕಳಿಸ್ತಕ್ಕಂಥದ್ದು, ಎಕ್ಸ್ಪೋರ್ಟ್ ಮಾಡ್ತಕ್ಕಂಥದ್ದು. ಜೊತೆಗೆ ನಮ್ಮ ರಾಜ್ಯದ ಸರ್ಕಾರವನ್ನು ಒತ್ತಾಯ ಮಾಡ್ತೇವೆ, ಜೈನ್ ಇರಿಗೇಷನ್ ಅಂತ ಸಂಸ್ಥೆ ಆಹಾರ ಸಂಸ್ಕರಣಾ ಘಟಕವನ್ನು ಏನು ಸ್ಥಾಪನೆ ಮಾಡಿದೆಯೋ ಅದು ಕೂಡ ನಮ್ಮ ರಾಜ್ಯದಲ್ಲಿ ಆ ಥರದ ದೊಡ್ಡ ಮಟ್ಟದಲ್ಲಿ ಸ್ಥಾಪನೆ ಆದಲ್ಲಿ ನಮ್ಮ ರೈತರು ಬೆಳೀತಕ್ಕಂಥ ಪದಾರ್ಥಕ್ಕೆ ಉತ್ತಮ ಬೆಲೆ ಸಿಗುತ್ತೆ. ಜೊತೆಗೆ ರೈತನಿಗೂ ಕೂಡ ಇವತ್ತೆಲ್ಲ ಎಲ್ಲೋ ಒಂದು ಕಡೆ ನಮಗೆ ಬೆಳೆದಂಥ ಪದಾರ್ಥಕ್ಕೆ ಬೆಲೆ ಸಿಗ್ತಾ ಇಲ್ಲ ಅನ್ನೋ ದೃಷ್ಟಿಯಿಂದ ರೈತ ಕೃಷಿಯಿಂದ ವಿಮುಖನಾಗ್ತಾ ಇದ್ದಾನೆ, ದೂರ ಹೋಗ್ತಾ ಇದ್ದಾನೆ. ಅವ್ರನ್ನ ಮತ್ತೆ ತರುವಂಥ ಕೆಲಸ ಆಗಬೇಕು ಅಂದರೆ ಅವ್ರು ಬೆಳೆದಂಥ ಪದಾರ್ಥಕ್ಕೆ ಒಳ್ಳೆ ಬೆಲೆ ಸಿಗಬೇಕು. ರೈತನ ಬೆನ್ನೆಲುಬಿಗೆ ನಾವೆಲ್ಲ ಶಕ್ತಿಯನ್ನು ತುಂಬುವಂಥ ಕೆಲಸ ಆಗಬೇಕು. ನಮ್ಮೆಲ್ಲ ಸರ್ಕಾರವನ್ನು ಒತ್ತಾಯಿಸ್ತಕ್ಕಂಥದ್ದು ರೈತರು, ನಾವು ಎಲ್ಲ ಆ ಥರದ ಒಂದು ಆಹಾರ ಸಂಸ್ಕರಣಾ ಘಟಕ ಒಂದು 200-300 ಎಕರೆನಲ್ಲಿ ಈ ಓಲ್ಡ್ ಮೈಸೂರು ಭಾಗದಲ್ಲಿ ಆಗಿದ್ದೇ ಆದಲ್ಲಿ ಇಡೀ ರಾಜ್ಯಕ್ಕೆ ಒಂದು ಒಳ್ಳೆ ಕೆಲಸ ಆಗ್ತದೆ. ಆ ಮೂಲಕ ಇದನ್ನು ಪ್ರಾರಂಭ ಮಾಡಬೇಕು ಅಂತ ಸರ್ಕಾರವನ್ನು ಒತ್ತಾಯಿಸ್ತೇವೆ. ಜೊತೆಗೆ ನಮ್ಮ ಮಾವು ಬೆಳೆಗಾರರ ಸಂಘದ ವತಿಯಿಂದ ಏನು ಈಗಾಗಲೇ ಹೇಳಿದ್ದೀವಿ, ಎಕ್ಸ್ಪೋರ್ಟ್ ಮಾಡೋಕ್ಕೂ ಕೂಡ A ಗ್ರೇಡ್ ಅಂತಿದೆ, ಅದನ್ನು ಎಕ್ಸ್ಪೋರ್ಟ್ ಮಾಡೋಕ್ಕೂ ಕೂಡ ಬಂದಿದ್ದಾರೆ. ಅದನ್ನು A ಗ್ರೇಡ್ನ ಎಕ್ಸ್ಪೋರ್ಟ್ ಮಾಡೋಣ, B ಗ್ರೇಡ್ನ ಆಯ್ಕೆ ಮಾಡಿ ಅದನ್ನು ಗುಣಮಟ್ಟವನ್ನು ಕಾಪಾಡಿಕೊಂಡು ನಾವು ಜೈನ್ ಇರಿಗೇಷನ್ಗೆ ತಲುಪಿಸುವಂಥ ಕೆಲಸವನ್ನು ಕೂಡ ಈ ಸಂಘದ ವತಿಯಿಂದ ಮಾಡ್ತಾರೆ. ಒಳ್ಳೆ ಆಕ್ಟಿವ್ ಆಗಿರುವಂಥ ತಂಡ ಇದೆ.
ಸೊ ಈ ಸದಾವಕಾಶವನ್ನು ಬಳಸ್ಕೊಳ್ಬೇಕು ಅಂತ ಈ ರಾಮನಗರ ಜಿಲ್ಲೆಯ ಜನತೆಯನ್ನು ನಾನು ಈ ಮೂಲಕ, ಈ ಸಂಘದ ಮೂಲಕ ಮನವಿ ಮಾಡ್ಕೊಳ್ತೇನೆ. ನ್ಯೂಸ್ 42 ಕನ್ನಡ.